ಬಿಸ್ನೆಸ್ ಇಸ್ ಎ ಸರ್ವಿಸ್. ಅಲ್ಲೇನು ನಾವು ಪ್ರಾಫಿಟ್ ಮಾಡ್ತೀವಿ, 8-10% ಏನು ಪ್ರಾಫಿಟ್ ಮಾಡ್ತೀವಿ, ದರ್ ಇಸ್ ಎ ಸರ್ವಿಸ್ ಚಾರ್ಜ್. ಬಿಕಮ್ ಎನ್ ಎಂಪ್ಲಾಯರ್, ಡೋಂಟ್ ಬಿಕಮ್ ಎನ್ ಎಂಪ್ಲಾಯಿ. ಯಾವುದೇ ಬಿಸ್ನೆಸ್ ಮನ್ ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು 4-5 ಐಟಮ್ ಇದೆ. ಮೊದಲನೇದಾಗಿ ದೇಶದಲ್ಲಿ ಒಂದು ಎಕನಾಮಿಕ್ ಸ್ಟೆಬಿಲಿಟಿ ಬೇಕು ಅಂತ ಹೇಳಿದ್ರೆ ನಮಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳ ಅಗತ್ಯ ಇಲ್ಲ. ನಮಗೆ ಬೇಕಾಗಿರೋದು ಚಿಕ್ಕ ಚಿಕ್ಕ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ಗಳು. ಈ ದೇಶ ಆಗಲಿ ಹೊರದೇಶ ಆಗಲಿ ಯಾವುದೇ ದೇಶ ಆಗಲಿ 500 ವರ್ಷದ ಹಿಸ್ಟ್ರಿ ನೀವು ತೆಗೆದು ನೋಡಿಕೊಂಡ್ರೆ ಚಿಕ್ಕ 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 ಬಿಸ್ನೆಸ್ಗಳು ದೇಶನ ಕಟ್ಟಿದ್ದಾರೆ, ಕೆಲಸನ ಪ್ರೊವೈಡ್ ಮಾಡಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ, ತುಂಬ ಮನೆಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿರೋ ಫೋಟೋಗಳೆಲ್ಲ ನೋಡಿ ಅವರೆಲ್ಲರೂ ಬಿಸ್ನೆಸ್ ಮನ್ಗಳೇನೆ. ಈಗಿನ ಕಾಲದಲ್ಲಿ ಇವತ್ತಿನ ಡೇಟಾ ಪ್ರಕಾರ 1ನೇ ಜನರೇಷನ್ನಿಂದ 2ನೇ ಜನರೇಷನ್ಗೆ ಬರೀ 30% ಬಿಸ್ನೆಸ್ ಹೋಗ್ತಾ ಇದೆ. 2ನೇ ಜನರೇಷನ್ನಿಂದ 3ನೇ ಜನರೇಷನ್ಗೆ 12% ಹೋಗ್ತಾ ಇದೆ. 3ನೇ ಜನರೇಷನ್ 4ನೇ ಜನರೇಷನ್ಗೆ 3% ಹೋಗ್ತಾ ಇದೆ. 4 ಜನರೇಷನ್ದ 5ನೇ ಜನರೇಷನ್ಗೆ 0.7% ಹೋಗ್ತಾ ಇದೆ. ಈಗ ಸ್ವರ್ಣ ಜ್ಯುವೆಲರ್ಸ್ ಈಗ 3ನೇ ಜನರೇಷನ್ ಇದೆ, ಅಂದ್ರೆ ಅವರು 12% ಅಲ್ಲಿ ಇದ್ದಾರೆ. ಅವರ ಮಕ್ಕಳು ಆ ಬಿಸ್ನೆಸ್ ಅನ್ನು ಮುಂದೆ ತಗೊಂಡೋದ್ರೆ ಅವರು 3% ಅಲ್ಲಿ ಬರ್ತಾರೆ. ಅದು ನಮ್ಮ ಇವತ್ತಿನ ಸ್ಥಿತಿ, ಅದು ಒಳ್ಳೇದಲ್ಲ. ನೀವು ಜಪಾನ್ ಅಂತ ದೇಶ ನೋಡಿದ್ರೆ 90% ಬಿಸ್ನೆಸ್ 15 ಜನರೇಷನ್ಗೆ ಹೋಗುತ್ತೆ. ಸೌತ್ ಕೊರಿಯಾ ಅಂತ ದೇಶ ನೋಡಿದ್ರೆ 80% 10 ಜನರೇಷನ್ಗೆ ಹೋಗುತ್ತೆ. ಯುರೋಪ್ ಅಲ್ಲಿ ಇವತ್ತಿನ ದಿನ 20, 22, 25 ಜನರೇಷನ್ ಅವರು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಜನರೇಷನ್ ಅಂದ್ರೆ 25 ವರ್ಷ ಹೆಚ್ಚು ಕಮ್ಮಿ. ಆ ಒಂದು ನೋಡಿದ್ರೆ ನಮ್ಮ ದೇಶದಲ್ಲಿ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ನೆಕ್ಸ್ಟ್ ಜನರೇಷನ್ ಹೋಗ್ಲಿಕ್ಕೆ ಬಹಳ ಕಷ್ಟ ಪಡ್ತಾ ಇದೆ. ಇಲ್ಲಿ ನಾವು ಸೆಲೆಬ್ರೇಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಗುಜ್ಜಾಡಿಯವರ ತಾಯಿ, ಗುಜ್ಜಾಡಿ ನರಸಿಂಹನಾಯಕರ ಹೆಂಡತಿ, ಅವರ ಹೆಣ್ಣು ಮಕ್ಕಳು, ಅವರ ಸೊಸೆಯಂದಿರು, ಮನೆಯಲ್ಲಿ ನೀವು ಫ್ಯಾಮಿಲಿನ ಪರ್ಫೆಕ್ಟ್ ಆಗಿ ಇಟ್ಕೋಬೇಕಂತ ಹೇಳಿದ್ರೆ ಅನ್ಸಂಗ್ ಹೀರೋ ಆರ್ ದ ವಿಮೆನ್ ಇನ್ ದ ಬಿಸ್ನೆಸ್ ಫ್ಯಾಮಿಲಿ. ವಿಮೆನ್ ಇನ್ ದ ಬಿಸ್ನೆಸ್ ಫ್ಯಾಮಿಲಿ. ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಫರ್ಟಿಲಿಟಿ ರೇಟ್ ಇಸ್ 1.65 ಅಂತ ಹೇಳಿದ್ರೆ ಫ್ಯಾಮಿಲಿನಲ್ಲಿ ಮ್ಯಾಕ್ಸಿಮಮ್ ಮಕ್ಕಳಿರೋದು 2, ಮೋಸ್ಟ್ಲಿ 1. ಆಗ ಒಂದು ಮಗು ಇರಬೇಕಾದ್ರೆ ನೀವು ಒಂದು ದೊಡ್ಡ ಬಿಸ್ನೆಸ್ ಮಾಡಿ ಆ ಮಗು ಇಲ್ಲ ನಾನು ಮ್ಯೂಸಿಕ್ ಹೋಗ್ತೀನಿ, ನಾನು ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬಿಸ್ನೆಸ್ ಯಾಕೆ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ ನಿಮಗೆ. ಸೊ ಇಟ್ ಈಸ್ ವೆರಿ ವೆರಿ ಸೀರಿಯಸ್ ಇಶ್ಯೂ. ಇಟ್ ಇಸ್ ನಾಟ್ ಈಸಿ. ಯಾಕಂದ್ರೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಾ ಇರಬೇಕಾದ್ರೆ ದೇಶದಲ್ಲಿ ನಮ್ಮ ರಿಪ್ಲೇಸ್ಮೆಂಟ್ 2.2 ನಮಗೆ ಬೇಕು. ಬಟ್ ಈಗ 1.65 ಇರೋದ್ರಿಂದ ನಮ್ಮ ಬಿಸ್ನೆಸ್ ಮುಂದೆ ತಗೊಳ್ಬೇಕಾದ್ರೆ ನೀವು ಚಿಕ್ಕಂದಿನ ಮಕ್ಕಳಿಗೆ ಹೇಳಬೇಕು, ನೀವು ಕೆಲಸ ತಗೊಳ್ಳೋ ಬದಲು ಕೆಲಸ ಕೊಡಿ. ಬಿಕಮ್ ಎನ್ ಎಂಪ್ಲಾಯರ್, ಡೋಂಟ್ ಬಿಕಮ್ ಎನ್ ಎಂಪ್ಲಾಯಿ. ಅವ್ರಿಗೆ ಒಳ್ಳೆ ಥರದ್ದು ನೀವು ಅಡ್ವೈಸ್ ಕೊಟ್ಟು ಚಿಕ್ಕಂದಿಂದಾನೆ ನಮಗೆ ಬಿಸ್ನೆಸ್ ಮನ್ಗಳು ಬೇಕು. ಬಿಸ್ನೆಸ್ ಇಸ್ ಎ ಸರ್ವಿಸ್. ಅಲ್ಲೇನು ನಾವು ಪ್ರಾಫಿಟ್ ಮಾಡ್ತೀವಿ, 8-10% ಏನು ಪ್ರಾಫಿಟ್ ಮಾಡ್ತೀವಿ, ದರ್ ಇಸ್ ಎ ಸರ್ವಿಸ್ ಚಾರ್ಜ್. ಸೊ ನಮಗೆ ಬಿಸ್ನೆಸ್ಗಳು ಬೇಕು. ಇಂಡಿಯಾದು GDP 69% ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದೆ. 69% ಇಂಡಿಯಾದು GDP ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿದೆ. 23 ಕೋಟಿ ಕೆಲಸ ಕೊಟ್ಟಿರೋರು ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ಗಳು. 23 ಕೋಟಿ ಅವ್ರು ಕೆಲಸ ಕೊಟ್ಟಿದ್ದಾರೆ. ಅವರು ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಕೆಲಸ ಕೊಡಬೇಕಾದ್ರೆ ಇಂಟರ್ವ್ಯೂ ಮಾಡೋದಿಲ್ಲ, ಕೆಲಸ ಕೊಟ್ಟ ಮೇಲೆ ಇಂಟರ್ವ್ಯೂ ಮಾಡ್ತಾರೆ. ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಅಲ್ಲಿ ಕೆಲಸ ಕೊಡಬೇಕಾದ್ರೆ ಯಾರೋ ಪಕ್ಕದ ಮನೆಯಲ್ಲಿ ಗ್ರಾಜುಯೇಟ್ ಆಗಿದ್ದಾರೆ, ಕೆಲಸ ಇಲ್ವಾ ಅಂತ ಹೇಳಿದ್ರೆ ಆಯ್ತು ಆಫೀಸ್ ಕಳಿಸಿ ನೋಡೋಣ ಅಂತ ಹೇಳ್ತಾರೆ. ಬೇರೆ ಕಂಪ್ನಿಗೆ ಹೇಳ್ತಾರೆ 4 ಇಂಟರ್ವ್ಯೂ ಮಾಡಿ 10 ಇಂಟರ್ವ್ಯೂ ಮಾಡಿ ರಿಗ್ರೆಟ್ ಲೆಟರ್ ಕಳಿಸೋದಿಲ್ಲ. ಅವ್ರ ಕಂಪ್ನಿಗೆ ತಕೊಂಡ್ಮೇಲೆ ಟ್ರೈನಿಂಗ್ ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಫ್ಯಾಮಿಲಿಯಲ್ಲಿ ಈಗ 4ನೇ ಜನರೇಷನ್ಗೆ ಹೋಗ್ತಾ ಇದ್ದಾರೆ ಅವರು, 3ನೇದು 4. ನನ್ನ ಒಂದು ರಿಕ್ವೆಸ್ಟ್, ಈ ಜನರೇಷನ್ ಅವರಿಗೆ ಸ್ವರ್ಣ 100 ಆಗ್ಬೇಕಾದ್ರೆ 100 ಅಂಗಡಿ ಆಗ್ಬೇಕು. ಸ್ವರ್ಣ 100 ಆಗ್ಬೇಕಾದ್ರೆ ಈಗ ಸ್ವರ್ಣ 62 or 63 ಇಯರ್ಸ್ ಆಗಿದೆ ಸ್ವರ್ಣ ಜ್ಯುವೆಲರ್ಸ್ ಅವರಿಗೆ. ಸ್ವರ್ಣ 100 ಆಗ್ಬೇಕಾದ್ರೆ 100 ಅಂಗಡಿ ಹಾಕ್ಬೇಕು. ನಮ್ಮ ಕರ್ನಾಟಕದಲ್ಲಿ 100 ಅಲ್ಲ 1000 ಅಂಗಡಿ ಬೇಕಾದ್ರೆ ಹಾಕ್ಬೋದು. ಬಟ್ ಅಟ್ಲೀಸ್ಟ್ ಆ ಒಂದು ಟಾರ್ಗೆಟ್ ಇಟ್ಕೊಳ್ಳಿ, 100 ಅಂಗಡಿ ಹಾಕಬೇಕು. ಅದು ಜನರೇಷನ್ 3ನೇ ಜನರೇಷನ್ ಏನಿದ್ದಾರೆ ಅದು ಅವ್ರಿಗೆ ಟಾರ್ಗೆಟ್. ಯಾವುದೇ ಬಿಸ್ನೆಸ್ ಮನ್ ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು 4-5 ಐಟಮ್ ಇದೆ. ಮೊದಲನೇದಾಗಿ ಕರೇಜ್ ಬೇಕು. ನಮ್ಮ ಗುಜ್ಜಾಡಿ ನರಸಿಂಹನಾಯಕ್ ಹತ್ರ ಕರೇಜ್ ಅವರು ಬಹಳ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಟು ದ ಸೆಲ್ಫ್, commitment to family, commitment to business, commitment to management, commitment to society, commitment to the state, commitment to the nation. ನಮ್ಗದು ಬೇಕದು. And he has demonstrated perfectly in that.
ಯಾವುದೇ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಒಂದು ಕನ್ಸಿಸ್ಟೆನ್ಸಿ ಆಗಿರ್ಬೇಕು. ಯು ನೀಡ್ ಟು ಬಿ ಕನ್ಸಿಸ್ಟೆಂಟ್ ಇನ್ ವಾಟ್ ಯು ಆರ್ ಡೂಯಿಂಗ್. ನೀವು ಏನೇ ಮಾಡಿದ್ರು ಕಂಟಿನ್ಯೂಟಿ ಇರಬೇಕು, ಏನೇ ಮಾಡಿದ್ರು ಕನ್ಸಿಸ್ಟೆನ್ಸಿ ಇರಬೇಕು. ಲಾಸ್ಟ್ಲಿ ಯು ನೀಡ್ ಟು ಬಿ ಕಾಂಪಿಟೆಂಟ್ ಅಂತ ಹೇಳಿದ್ರೆ ನೀವೇನೇ ಕೆಲಸ ಮಾಡಬೇಕಾದ್ರೂ ವರ್ಕರ್ ಲೆವೆಲಿಂದ ಕೆಲಸ ಮಾಡ್ಕೊಂಡ್ ಬರಬೇಕು. ಅದನ್ನ ಅವರು ಸ್ವತಃ ಅವರು ವರ್ಕರ್ ಇಂದ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. ಅಂಡ್ ಫೈನಲಿ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಎ ಗ್ರೇಟ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ 100 ವರ್ಷ ದಾಟಿರೋ ಕಂಪ್ನಿಗಳು 0.8%, 1% ಸಹ ಇಲ್ಲ. ಇಂಡಿಯಾದಲ್ಲಿ 100 ವರ್ಷ ದಾಟಿರೋ ಕಂಪ್ನಿಗಳು 0.8%. ಹಾಗಾಗಿ ನಮ್ಗೆ ಈ ಒಂದು ಸೆಲೆಬ್ರೇಷನ್, ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಸೆಲೆಬ್ರೇಷನ್ ನನಗೆ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬೇಕು. ಮುಂದೆ ಹೋಗ್ತಾ ಕೆಲಸ ಸಿಗೋದು ಬಹಳ ಕಷ್ಟ ಆಗ್ಬೋದು, ಆದ್ರೆ ನಿಮ್ದೇ ಏನ್ ಬಿಸ್ನೆಸ್ ಇದೆ ಅದನ್ನೇ ಡೆವಲಪ್ ಮಾಡಿ ತುಂಬಾ ಜನಗಳಿಗೆ ಕೆಲಸ ಕೊಡಿ. ಅದೇ ಒಂದು ದೇಶ ಸೇವೆ. ಇವತ್ತು ನೀವು ಕೆಲಸ ಕೊಟ್ರೆ, ಯಾರಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಇಂದ ನಿಮ್ಮ ಹತ್ರ ಕೆಲಸ ಮಾಡಿ ಅವ್ರಿಗೆ ತಿಂಗಳು ಸಂಬಳ ಕೊಟ್ಟು ಆ ಸಂಬಳದಿಂದ ಅವ್ರ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದೇಶ ಸೇವೆ ಇಲ್ಲ. ಏನೇನ್ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಬಹುದು with the advice, we'll always do that. Thank you.